ನೋಡಿ, ಚಿನ್ನಕ್ಕಾಗಿ ಅನ್ನ ಕೊಟ್ಟವನಿಗೆ ದ್ರೋಹ ಬಗ್ದಿರುವಂತಹ ಕತೆ ಇದು. ಮೈ ಮೇಲೆ ಭಾರಿ ಚಿನ್ನವನ್ನ ಗುತ್ತಿಗೆದಾರ ವಿಜಯ್ ಕುಮಾರ್ ಹಾಕೊಳ್ತಾ ಇದ್ರಂತೆ. ವಿಜಯ್ ಕುಮಾರ್ ಚಿನ್ನದ ಒಡವೆಗಳ ಮೇಲೆ ವಿಕ್ರಮ್ ಮತ್ತು ಸಚಿನ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದವರೇ ಕಣ್ಣಿಟ್ಟಿರ್ತಾರೆ. ಅನ್ನ ಕೊಟ್ಟ ಗುತ್ತಿಗೆದಾರನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಬಿಸಾಕಿದ್ದಾರೆ. ಬೆರಳಿನಲ್ಲಿ ಉಂಗುರ ಬರಲಿಲ್ಲ ಅಂತ ಬೆರಳನ್ನೇ ಕತ್ತರಿಸ್ಕೊಂಡು ಹೋಗಿದ್ದಾರೆ ಕಿರಾತಕರು. ಹತ್ಯೆ ಬಳಿಕ ಚಿನ್ನದ ಸರ, 3 ಉಂಗುರ, ಮೊಬೈಲ್ ಎಲ್ಲ ಕಸಿದು ಪರಾರಿ ಹಾಕಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬಳಿ ಈ ಘಟನೆ ಆಗಿರೋದು. ಗಾರೆ ಕೆಲಸಕ್ಕೆ ಅಂತ ಬಿಹಾರದ ವಿಕ್ರಮ್ ಮತ್ತು ಸಚಿನ್ ಅನ್ನ ವಿಜಯ್ ಕೆಲಸಕ್ಕೆ ಅಂತ ಕರ್ಕೊಂಡು ಬಂದಿದ್ರು. ಬಟ್ ಬಂದವ್ರದ್ದು ಕಣ್ಣು ಕಂಪ್ಲೀಟ್ ಆಗಿ ಅವ್ರ ಮೈ ಮೇಲಿದ್ದಂತಹ ಚಿನ್ನದ ಮೇಲಿತ್ತು. ಕೃತ್ಯವನ್ನ ಎಸಗಿ ಅಲ್ಲಿಂದ ಎಸ್ಕೇಪ್ ಆಗಬೇಕಾದ್ರೆ ಕಂಡು ಬಂದಂತಹ ಚಿತ್ರಣ ಕೂಡ ಇದು ಅಂತ ಹೇಳಲಾಗ್ತದೆ. ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕ್ರೈಮ್ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಂತಂದ್ರೆ ಎಸ್ಪೆಷಲಿ ಬಿಹಾರ ಎಂಥ ಜನ ಇರಬೇಕು. ಇಲ್ಲಂತೂ ಬೆಂಗಳೂರಲ್ಲಂತೂ ಈಗ ಎಲ್ಲಾ ಕೆಲಸಕ್ಕೂ ಬಿಹಾರದವರೇ. ಆಮೇಲೆ 10 ರೂಪಾಯಿ ಇದ್ರೂ ಸಾಕು ಅವ್ರು ಕೊಲೆ ಮಾಡಿ ಬಿಸಾಕ್ತಾರೆ. ಅದೇ ತರನೇ ಆರೋಪ ಇರೋದು ಅವ್ರ ಮೇಲೆ. ಬಿಹಾರದವರು ಇವರು ನಮ್ಮ ಗುತ್ತಿಗೆದಾರರು ಯಾಕೆ ಅವ್ರನ್ನ ಪ್ರಿಫರ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸ್ಥಳೀಯರು ಜಾಸ್ತಿ ಡಿಮಾಂಡ್ ಮಾಡ್ತಾರೆ. ಚೀಪ್ ಲೇಬರ್ ಸಿಗ್ತಾರೆ. ಅವ್ರು ಚೀಪ್ ಲೇಬರ್ ಅವ್ರಿಗೆ ಎಷ್ಟು ಕೊಟ್ಟರು ತಗೋತಾರೆ ಅವರು. ಅದಕ್ಕೋಸ್ಕರ ಈಗ ಎಲ್ಲ ಗಾರೆ ಕೆಲಸದಿಂದ ಹಿಡಿದು ಮರಗೆಲಸದಿಂದ ಹಿಡಿದು ಎಲ್ಲ ಬಿಹಾರದವರೇ ರಾಜ್ಯದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಕೇಟ್ರಿಂಗ್ ವ್ಯವಸ್ಥೆನಲ್ಲಿ ಅಡುಗೆ ಬಡಿಸೋದಕ್ಕೆ ಬಿಹಾರದವ್ರು ಬರ್ತಾ ಇದ್ದಾರೆ. ಎಲ್ಲ ಕಡೆ ಅವರೇನೆ. ಬಿ ಕೇರ್ಫುಲ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವ್ರನ್ನ ಮಾತ್ರ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಇವರು ದುಡ್ಡು 10 ರೂಪಾಯಿ ಸಿಗುತ್ತೆ ಅಂತಂದರೆ ಏನು ಬೇಕಾದರೂ ಮಾಡೋದಕ್ಕೆ ಹೇಸಲ್ಲ ಇವರು. ನೋಡಿ ಇಲ್ಲಿ ಪಾಪ ಆ ಚಿನ್ನದ ಮೇಲೆ ಕಣ್ಣಿಟ್ಟು ಕೊಲೆ ಮಾಡಿದ್ದಾರೆ ಅಂತಂದರೆ ಏನು ಅರ್ಥ? ಬೆರಳು ಕತ್ತರಿಸ್ತಾರೆ ಅಂತಂದರೆ ಅವರ ಕ್ರೂರ ಮನಸ್ಥಿತಿ ಹೇಗಿರಬೇಕು?